ಈಗ ಪ್ರತಿ ಆಟೋ ಡ್ರೈವರ್ಸಿಗ ಒಬ್ರು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಒಬ್ರು ಹೀರೋ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಿಮ್ಗೆ ಯಾರು ಸರ್? ಸರ್ ನಮ್ಗೆ ಶಂಕರ್ ನಾಗು ಅಣ್ಣಾರೆ ಆ ಇನ್ಸ್ಪಿರೇಷನ್ ಶಂಕರ್ ನಾಗು. ಶಂಕರ್ ನಾಗು ಹೌದು. ಯಾಕೆ? ನಮ್ಮ ಬಾಸ್ ಅವರು ಇವಾಗ ನಮ್ಗೆ ಹೇಳ್ಕೊಟ್ಟಿರೋದು ಹೆಂಗೆ, ನಿಯತ್ತಾಗಿ ಆಟೋ ಓಡಿಸ್ಬೇಕು, ಮೀಟರ್ ಹಾಕೊಂಡು ಓಡಿಸು, ನಮ್ಮ ಮೀಟರ್ ಹಾಕೊಂಡು ಓಡಿಸು. ಓದಿದ್ದು ವಿದ್ಯೆ ಕಲಿಯೋಕ್ಕೆ, ಇದು ಹೊಟ್ಟೆಪಾಡಿಗೋಸ್ಕರ. BSc ಓದ್ದವರು ಆಟೋ ರಿಕ್ಷಾ ಓಡಿಸಬಾರ್ದು ಅಂತ ರೂಲ್ ಇದೆಯಾ? ಇಷ್ಟ ಆಯ್ತು ನಿಮಗೆ ಅವ್ರು ಏನೇನು ಕ್ವಾಲಿಟೀಸ್? ಅವ್ರ ಆಕ್ಟಿಂಗ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಸರ್. ಅವ್ರ ಆಕ್ಟಿಂಗು ಅವ್ರನ್ನ ನೋಡ್ಕೊಂಡೆ ನಾವು ಈ ವೃತ್ತಿಗೆ ಇಳ್ದಿರೋದು. ಅವ್ರು ನೋಡ್ಕೊಂಡೇ ವೃತ್ತಿಗೆ ಇಳ್ದಿರೋದು. ಶಂಕರ್ ನಾಗ್ ಒಂದು ಹಾಡು ಇದ್ದಾರೆ, ಹೇಳ್ಬೋದಾ? ಸರ್ ಅಷ್ಟೊಂದೇನಿಲ್ಲ, ಹೇಳಿ ಪರವಾಗಿಲ್ಲ. ಫಿಲ್ಮು ಯಾವ್ದು ನೋಡಿದ್ದೀರಾ? ಸರ್ ಎಲ್ಲ ಫಿಲಮು ನೋಡಿದ್ವಿ. ಎಲ್ಲ ಫಿಲ್ಮು ನೋಡಿದ್ದೀರಾ? ತುಂಬಾ ಇಷ್ಟ ಆಗುವಂತ ಫಿಲ್ಮ್ ಶಂಕರ್ ನಾಗ್ ಅವ್ರದ ಸಾಂಗ್ಲಿಯಾನ. ಹಲೋ, ಸಾಂಗ್ಲಿಯಾನ ಹಿಯರ್. ಶಂಕರ್ ನಾಗ್ ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್? ಹೌದು ಸರ್. ಅವ್ರಿಗೆ ಫಸ್ಟ್ ಯಾಕೆ ಅಂತ ಕೇಳ್ಬೋದಾ? ಸರ್ ಅವರಿಂದ ಸ್ವಲ್ಪ ತಿಳ್ಕೊಂಡಿದ್ವಿ ಆಟೋ ಬಗ್ಗೆ ಎಲ್ಲ, ಆಟೋ ಚಲಕರು ಹೆಂಗಿರ್ತೀವಿ ಅಂತ. ಈ ಆಲ್ಮೋಸ್ಟ್ ನೀವು ಯಾರು ಆಟೋ ಡ್ರೈವರ್ಸ್ ನೋಡ್ಕೊಳ್ರಿ, ಎಲ್ಲ ಒಟ್ಟಿಗೆ ಇರ್ತಾರೆ. ಆಟೋ ಡ್ರೈವರ್ಸ್ ನಿಂಗೆ ಡ್ರೈವರ್ ಕೈ ಕೊಡಲ್ಲ. ಅವ್ರು ನೋಡಿ ಕಲ್ಕೊಂಡಿದ್ದೀವಿ ಸರ್, ಅದಕ್ಕೆ ಅವ್ರು ನಮ್ಗೆ ತುಂಬಾ ಇಷ್ಟ ಆಯ್ತು. ಅವರು ಆ ಕಾಲದಲ್ಲಿ ಆಟೋ ಚಾಲಕರ ಬಗ್ಗೆ ಸ್ವಲ್ಪ ಒಳ್ಳೆ ಒಪಿನಿಯನ್ ಮಾಡಿದ್ರೆ. ಅಲ್ಲಿ ಶಂಕರ್ ನಾಗ್ ಅಂದ್ರೆ ಆಲ್ಮೋಸ್ಟ್ 90% ಶಂಕರ್ ನಾಗೆ. ಆಟೋ ಡ್ರೈವರ್ಸ್ಗೆಲ್ಲ ಯಾಕೆ ಶಂಕರ್ ನಾಗೆ ಫೇವ್ರೇಟ್ ಆಗ್ತಾರೆ? ಅದೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಬ್ರ್ಯಾಂಡ್ ಅಂಬಾಸಿಡರ್ ನನಗೆ. ವಾ ಸೂಪರ್. ಆ ಕಾಲದಲ್ಲಿ ಅವ್ರು ಒಂದು ಆಟೋ ಇದ್ರ ಬಗ್ಗೆ ಇದು ಮಾಡಿದ್ರು, ಅದಕ್ಕೋಸ್ಕರ. ನನ್ನೊಂದು ಆಸೆ ಏನಪ್ಪಾ ಅಂದ್ರ, ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ, ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ, ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್. ನಾವೇನೆ ನಿಮ್ಗೆ ನೀವೇ ನಮ್ಮ ಶ್ರಮ ಬೀಳ್ತೀವಿ, ಗುರಿಬೇಕಂದ್ರೆ ಗುರಿ ದುಡಿತೀವಿ. ಸೊಂಬೇರಿ ಬಿದ್ದ ಅಂದ್ರೆ ಏನಿಲ್ಲ, ಗುಡಿಲೇಬೇಕಂತ ಮನ್ಸ ಛಲ ಗುರಿ ಇಟ್ಕೊಂಡವ್ರೆ ದುಡಿಬೋದು. ಆಟ ಯಾರು ಮೋಸ ಮಾಡೋವೆ, ನಾವು ಮೋಸ ಆಗ್ತೇವೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾತವುಂಟು, ಕೆಚ್ಚದೆ ಇರಬೇಕೆಂದು. ಹೇಳದ್ನಾಗ ಸೋಕಿ ಇರಬಾರ್ದು, ಕುಡಿತ ಇರಬಾರ್ದು, ಸವಾಸ ಇರಬಾರ್ದು, ಮನೆ ಆಯ್ತು ಕೆಲಸ ಆಯ್ತು, ಆರಾಮಾಗೆ ಜೀವನ ಮಾಡ್ಬೋದು, ಏನು ತೊಂದರೆ ಏನಾಗುತ್ತೆ. ನಮ್ಗೆ ಅವಾಗಿಂದ ವಿಷ್ಣು ನಮ್ಗೆ ಇಷ್ಟ. ನಮ್ಗೆ ಬಿಟ್ಟೆ ದರ್ಶನ್ ಜಾಸ್ತಿ ಬರುತ್ತಿಲ್ಲಮ್ಮ, ಅವಂದ್ರೆ ಇಷ್ಟ. ವಿಷ್ಣುವರ್ಧನ್ ಬಿಟ್ರೆ ದರ್ಶನ್ ಅವರು. ಯಾಕೆ ಅಂದ್ರೆ ದರ್ಶನ್ ಶ್ರಮ ಬಿದ್ದ ಕಷ್ಟದಿಂದ ಬಂದ ವ್ಯಕ್ತಿ ಅವನು. ನಮ್ಗೆ ಅದೇನೋ ಇಷ್ಟಪಡೋದು. ನಾವು ಪೆಟ್ಟದಿಂದ ಬಂದವನೇ, ಶ್ರಮ ಬಿದ್ದು ಈ ಮಟ್ಟಕ್ಕೆ ಬಂದವನೇ, ಅವ್ರು ಇಷ್ಟಪಡ್ತೀವಿ. ವಿಷ್ಣುವರ್ಧನ್ ಅವರು ಒಳ್ಳೆ ನಟ. ಅವರು ಒಳ್ಳೆ ನಟ, ಒಳ್ಳೆ ಆಕ್ಷನ್, ಒಳ್ಳೆ ಇದು ಫಿಲಮ್ ನೋಡಕ್ಕೆ ಚಂದ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಹಾಕ್ಸ್ಕೊಂಡ್ಬಿಟ್ರೆ ಇವರೇನೆ ವಿಷ್ಣುವರ್ಧನ್ನೇ, ಈಗಲೂ ಅವರೇನೆ. ಇದಲ್ಲೇ ಇವ್ರು ಇಷ್ಟ, ದರ್ಶನ್ ಇಷ್ಟ. ಈಗಿನ ಜನರೇಷನ್ ಇಷ್ಟನೇ. ಲ್ಯಾಪ್ಟಾಪ್ ನೋಡ್ತೀವಿ ಜಾಸ್ತಿ, ಇವ್ರು ನೋಡ್ತೀವಿ ನಾವು. ರಮ್ಯಾ ರಾಜ್ಕುಮಾರ್ ಅವರು ಇದು ಆಗಿನ ಜನರೇಷನ್ ಅಲ್ಲಿ ಅವ್ರು ಹೇಳೋರ ಸ್ವಲ್ಪ ನಡೀತಾ ಇತ್ತು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಶಂಕಣ್ಣವರು ಮಾಡಿದ್ದಾರೆ, ಇಲ್ಲ ಹೇಳಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನಾವು ಅವ್ರನ್ನ ತಗೊಂಡು ಇದು ಮಾಡ್ತಾ ಇತ್ತು. ಯಾಕೆ ರಾಜಣ್ಣ ಸರ್, ರಾಜ್ಕುಮಾರ್ ಅವರು? ಅವರಲ್ಲಿ ಒಂದು ನಮ್ಮ ಕಲ್ಚರ್ ಚೆನ್ನಾಗಿತ್ತು. ಒಂದು ಸಂಸ್ಕೃತಿ ಇರ್ಬೋದು, ಒಂದು ಭಾಷೆ ಇರ್ಬೋದು, ಒಂದು ಫ್ಯಾಮಿಲಿ ಇಂಟರ್ನೆಟ್ ಇರ್ಬೋದು, ಅವ್ರು ಮಾತಾಡೋ ಮಾತು ಇರ್ಬೋದು, ಅವರು ಹಾಕೋ ಒಂದು ಇದರಿಂದ ಹಿಡಿದು ಅವ್ರು ಮಾತಾಡೋ ಭಾಷೆಯಿಂದ, ಅವ್ರು ಮಾಡೋ ಪಾರ್ಟ್ಸ್ಗಳಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಇಷ್ಟಪಡ್ತಾ ಇದ್ದೀವಿ. ರಾಜ್ಕುಮಾರ ಅನ್ನೋಂಥವನು ಅವನು ಸ್ವಂತದಿಂದ ಬಂದವನಲ್ಲ, ಉದ್ಭವ ಮೂರ್ತಿ ಅಂತೂ ಅಲ್ಲವೇ ಅಲ್ಲ. ರಾಜ್ಕುಮಾರ ಕನ್ನಡದವರ ಸೊತ್ತು.